ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ರವಿಕುಮಾರ್. ಮಗು ಒಂದು ಮನೇಲಿದೆ ಅಂದರೆ ಅದು ಪಟಾಕಿ ಇದ್ದ ಹಾಗೇನೆ. ಎಲ್ಲಿ ಏಳುತ್ತೆ, ಎಲ್ಲಿ ಬೀಳುತ್ತೆ ನಮ್ಗೆ ಗೊತ್ತಾಗೋದೇ ಇಲ್ಲ. ಅದನ್ನು ಹಿಡಿಯೋದು ಅಂತೂ ತುಂಬ ಕಷ್ಟ ನಿಜ. ಅದರಲ್ಲೂ ಇಬ್ಬರು ಪೇರೆಂಟ್ಸು ವರ್ಕಿಂಗ್ ಇದ್ದರೆ ಅಂತೂ ಮಗುನ ನೋಡ್ಕೊಳ್ಳೋದು ಒಂದು ದೊಡ್ಡ ಸಾಧನೆನೇ ನಿಜ. ಮನೆಯೇ ಸೇಫ್ ಜಾಗ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಮನೆಯಲ್ಲೇ ಹೆಚ್ಚು ಆಕ್ಸಿಡೆಂಟ್ಸ್ ಆಗುತ್ತೆ. ಬೀಳೋದಿರ್ಬೋದು, ಏಳೋದಿರ್ಬೋದು. ಕೆಲವೊಂದು ಸರಿ ಇರ್ರಿವರ್ಸಿಬಲ್ ಡ್ಯಾಮೇಜಸ್ ಕೂಡ ಆಗಿಬಿಡುತ್ತೆ. ಹಾಗಾದರೆ ಮಕ್ಕಳು ನಾವು ಹೇಗೆ ನೋಡ್ಕೋಬೇಕು, ಹೇಗೆ ಅಲರ್ಟ್ ಆಗಿರಬೇಕು, ಆಕ್ಸಿಡೆಂಟ್ಸ್ ಆಗದಿರೋಂಗೆ ಹೇಗೆ ನೋಡ್ಕೋಬೇಕು, ಈ ಎಲ್ಲ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚೇತನ್ ಗಿನಿಗೇರಿ. ಇವರು ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಆ್ಯಂಡ್ ICU ಸ್ಪೆಷಲಿಸ್ಟ್ ಆಸ್ಟರ್ CMI. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳಂದ್ರೇ ನಾವು ತುಂಬ ಕೇರ್ಫುಲ್ಲಾಗೇ ಇರ್ತೀವಿ. ಬಟ್ ಚೈಲ್ಡ್ ಸೇಫ್ಟಿ ಯಾಕೆ ಇಂಪಾರ್ಟೆಂಟ್ ಅನಿಸುತ್ತೆ? ಅದ್ರ ಬಗ್ಗೆ ನೀವು ಪುಸ್ತಕನೇ ಬರೆದಿದ್ದೀರಾ. ಸೊ ಈಗಿನ ಕಾಲದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ನಮ್ಮದು ಪೇರೆಂಟಿಂಗ್ ಜನ್ರೇಷನ್ ಸ್ವಲ್ಪ ಡಿಸ್ಟ್ರಾಕ್ಟೆಡ್ ಆಗಿದೆ. ಅಂದರೆ ನಮ್ಮ ಮನೆಗಳಲ್ಲಿ ಮೊಬೈಲ್ ಫೋನ್ಸ್ ಆಗಲಿ, ಡಿಜಿಟಲ್ ಡಿವೈಸಸ್ ಆಗಲಿ, ನಮ್ಮದು ಕೆಲಸದ್ದು ಒತ್ತಡ ಆಗಲಿ. ಸೊ ಬಿಕಾಸ್ ಆಫ್ ಟೈಮ್ ಪ್ರೆಷರ್, ವರ್ಕ್ ಪ್ರೆಷರ್ ಇರೋದ್ರಿಂದ ಪೇರೆಂಟ್ಸು ಮಕ್ಕಳನ್ನ ಕರೆಕ್ಟಾಗಿ ನೋಡ್ಕೊಳ್ಳೋಕ್ಕಾಗಲ್ಲ. ಆ ಬೆಳವಣಿಗೆ ವಯಸ್ಸಿರುತ್ತಲ್ಲ, ಫಸ್ಟ್ 5 years, ಅದರಲ್ಲಿ ಮಕ್ಕಳು ತುಂಬ ಫಿಯರ್ಲೆಸ್ ಆ್ಯಂಡ್ ಕ್ಯೂರಿಯಸ್ ಇರ್ತಾರೆ. ಅಂದರೆ ಅವ್ರಿಗೆ ಎಲ್ಲ ನೋಡಬೇಕು, ಎಲ್ಲ ಟಚ್ ಮಾಡಿ ನೋಡಬೇಕು, ಎಲ್ಲ ಬಾಯಲ್ಲಿ ಹಾಕ್ಕೊಂಡು ನೋಡಬೇಕು. ಸೊ ಆ ಕ್ಯೂರಿಯಾಸಿಟಿ ಇದ್ದಾಗ ನಾವು ಅವ್ರ ಹಿಂದೆನೇ ಓಡಾಡ್ತಾ ಇರಬೇಕು. ಬಟ್ ಈಗಿನ ಕಾಲದಲ್ಲಿ ಅದು ಸಾಧ್ಯತೆ ಇಲ್ಲ. ಸೊ ಅದಕ್ಕೆ ನಾವು ನಮ್ಮದು ಚೈಲ್ಡ್ ಸೇಫ್ಟಿ ಕಾನ್ಸೆಪ್ಟನ್ನ ಹೇಗೆ ಪ್ರಮೋಟ್ ಮಾಡ್ತೀವಿ ಅಂದರೆ ಪ್ಯಾಸಿವ್ ಸೂಪರ್ವಿಷನ್. ಅಂದರೆ ನಮ್ಮದು ಮನೆಗಳಲ್ಲಿ ಏನೇನು ಏರಿಯಾಸ್ ಇದ್ದಾವೋ ಅದರಲ್ಲಿ ಯಾವುದೇ ರೂಮಲ್ಲಿ, ಸಪೋಸ್ ಕಿಚನ್ ಆಗಲಿ, ಬಾತ್ರೂಮ್ ಆಗಲಿ, ಲಿವಿಂಗ್ ರೂಮ್ ಆಗಲಿ, ಬಾಲ್ಕನಿ ಆಗಲಿ, ಅಲ್ಲಿ ಏನೇನು ಡೇಂಜರಸ್ ಥಿಂಗ್ ಇದೆ, ಅದರಿಂದ ಮಕ್ಕಳು ದೇ ಕ್ಯಾನ್ ಗೆಟ್ ಹರ್ಟ್. ಸೊ ಆ ಥರ ವಸ್ತುಗಳನ್ನು ನಾವು ಆ ಏರಿಯಾಸನ್ನು ತೆಗೆದು ಆ ಫುಲ್ ಏರಿಯಾನ ಬೇಬಿ ಪ್ರೂಫ್ ಮಾಡ್ತೀವಿ. ಅಂದರೆ ಆ ಮಗು ಆ ರೂಮಲ್ಲಿದ್ದರೆ ನಿಮಗೆ ಚಿಂತೆ ಇರಬಾರ್ದು. ಅಂದರೆ ಮಗು ಏನಾದರೂ ಮಾಡ್ಕೊಂಡು ಬಿಡುತ್ತಾ, ಇಲ್ಲ ಏನಾದರೂ ತಿನ್ಬಿಡುತ್ತಾ, ಇಲ್ಲ ಇಟ್ ವಿಲ್ ಹರ್ಟ್ ಇಟ್ ಸೆಲ್ಫ್, ಇಟ್ ವಿಲ್ ಫಾಲ್, ಏನಾದರೂ ಶಾರ್ಪ್ ಐಟಮ್ಸ್ ಇದೆ, ಹೆವಿ ಐಟಮ್ ಇದೆ, ಆ ಥರ ಏನಾದರೂ ಇದ್ದರೆ ಅದರಿಂದ ಮಗುಗೆ ಈ ಥರ ಇಂಜುರೀಸ್ ಆಗಬಹುದು. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ನಾವು ಪೇರೆಂಟ್ಸ್ಗಾಗಲಿ, ಟೀಚರ್ಸ್ಗಾಗಲಿ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತೀವಿ. ಸೊ ಆ ಪುಸ್ತಕನೂ ಅದ್ರ ಬಗ್ಗೆನೇ ಇದೆ. ಇಟ್ ಈಸ್ ಬೇಸಿಕ್ಲಿ ಆ್ಯಂಟಿಸಿಪೇಟ್ರಿ ಗೈಡೆನ್ಸ್ ಟು ಪ್ರಿವೆಂಟ್ ಇಂಜುರೀಸ್ ಇನ್ ಚಿಲ್ಡ್ರನ್. ನೀವು ಹೇಳ್ತಿದ್ರೆ ಎವ್ರಿ ಡೇ ಈ ಥರ ಕೇಸಸ್ ತುಂಬ ಬರ್ತಿದೆ ಅಂತ. ಆ್ಯಾವ್ರೇಜಾಗಿ ಎಷ್ಟು ಕೇಸಸ್ ಬರ್ತಿದೆ ಡಾಕ್ಟರ್? ಅಂದರೆ ಯಾವ ಥರ ಕೇಸಸ್ ಬರ್ತಿದೆ? ಸೊ ವರ್ಲ್ಡ್ ವೈಡ್ ಡೇಟಾ ನೋಡಿದರೆ ಒಂದು ದಿನಕ್ಕೆ 2,000 ಮಕ್ಕಳು ಇಂಜುರೀಸಿಂದ ಸಾವಾಗ್ತಾರೆ. ಸೊ ಪ್ರತಿ ನಿಮಿಷ ಒಂದು ಮಗು ಈ ಥರ ಫ್ರೀಕ್ ಆಕ್ಸಿಡೆಂಟಿಂದ ಸಾವಾಗುತ್ತೆ. ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇರಬಹುದು, ಹೈ ರೈಸ್ ಬಿಲ್ಡಿಂಗಿಂದ ಬಿದ್ದು ಸಾವಾಗಿರಬಹುದು. ಸೊ ದಿ ಪ್ರಾಬ್ಲಮ್ ಇಸ್ ಹ್ಯೂಜ್. ಬೆಂಗಳೂರು ಸಿಟಿನಲ್ಲೇ ದಿನಕ್ಕೆ ಒಂದು ಮಗು ಈ ಥರ ಆಕ್ಸಿಡೆಂಟ್ಸಿಂದ ಸಾವಾಗುತ್ತೆ. ಆಮೇಲೆ ಪ್ರತಿ ಒಂದು ಮಗು ಸಾವಾದಾಗ ಆಲ್ಮೋಸ್ಟ್ 30 ಚಿಲ್ಡ್ರನ್ ಸಫರ್ ಸೀರಿಯಸ್ ಇಂಜುರೀಸ್. ಅದನ್ನು ನಾವು ಇವತ್ತಿಂದು ಮೆಡಿಕಲ್ ಸೈನ್ಸ್ ಮೂಲಕ ನಾವು ಕೇರ್ ಕೊಟ್ಟು ಅವ್ರನ್ನ ಪಾರು ಮಾಡಬಹುದು. ಬಟ್ ಪೂರ್ತಿ ಕೆಲವು ಮಕ್ಕಳಿಗೆ ಜೀವನ ಪೂರ್ತಿ ಸ್ವಲ್ಪ ರಿಹ್ಯಾಬಿಲಿಟೇಷನ್ ಬೇಕಾಗುತ್ತೆ. ಫಿಸಿಕಲ್ ರಿಹ್ಯಾಬಿಲಿಟೇಷನ್, ಮೆಂಟಲ್ ರಿಹ್ಯಾಬಿಲಿಟೇಷನ್, ಇಮೋಷನಲ್ ರಿಹ್ಯಾಬಿಲಿಟೇಷನ್. ಸೊ ಪ್ರಾಬ್ಲಮ್ ಇಸ್ ಹ್ಯೂಜ್. In India, close to 165 children die every single day. Bangalore city, 1 child every single day. And every 15 minutes, ಬೆಂಗಳೂರಲ್ಲಿ ಒಂದು ಮಗು ಆಸ್ಪತ್ರೆ ಹೋಗುತ್ತೆ ಈ ಥರ ಇಂಜುರೀಸಿಂದ. ಸೊ WHO ಕೊಲಾಬ್ರೇಷನ್ ಸೆಂಟರ್ ಜೊತೆಗೆ ನಾವು ಈ ಥರ ರಿಸರ್ಚ್ ಮಾಡಿದಾಗ ಈ ಥರ ಡೇಟಾ ನಮಗೆ ಸಿಕ್ಕಿದೆ. ಸೊ ಇಂಜುರೀಸ್ ಟುಡೇ ಆರ್ ದ 4th ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ನಾರ್ಮಲ್ ಚಿಲ್ಡ್ರನ್. ಮನೆಯಲ್ಲೇ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರಿ. ಸೊ ಮನೆಯಲ್ಲಿ ಯಾವುದು ಡೇಂಜರಸ್ ಝೋನ್ಸ್ ಅಂತ ನಿಮ್ಮ ಪ್ರಕಾರ? ಸೊ ನಮ್ಮ ಪ್ರಕಾರ ಮೇನ್ಲಿ ಮನೆ ಒಳಗಡೆ ಕಿಚನ್ ಆ್ಯಂಡ್ ಬಾತ್ರೂಮ್. ಬಿಕಾಸ್ ಕಿಚನಲ್ಲಿ ಮಕ್ಕಳಿಗೆ ಮುಂಚೆಯಿಂದ ಇಂಟ್ರೆಸ್ಟ್ ಇರುತ್ತೆ. ಆಮೇಲೆ ನಾವು ಕುಕ್ಕಿಂಗ್ ಮೀಡಿಯಮ್ಸ್ ನೋಡಿದಾಗ ಗ್ಯಾಸ್ ಸ್ಟವಲ್ಲಿ ಒಂದು ಮೊಟ್ಟೆ ಆಮ್ಲೆಟ್ ಆಗ್ತಾಯಿದೆ, ಇಲ್ಲ ಒಂದು ಪೂರಿ ಹಾಟ್ ಆಯಿಲಲ್ಲಿ ಫ್ಲಫ್ ಆಗ್ತಾಯಿದ್ರೆ ಅದು ಒಂದು ರೀತಿ ಮಗುಗೆ ಮ್ಯಾಜಿಕ್ ಥರ ಇರುತ್ತೆ. ಸೊ ಮಗು ತುಂಬ ಕ್ಯೂರಿಯಸ್ ಆಗಿ ಅದನ್ನು ಮುಟ್ಟಕ್ಕೆ ಹೋಗುತ್ತೆ. ಅದರಿಂದ ಚರ್ಮ ಸುಟ್ಕೊಳ್ಳೋದು ರಿಸ್ಕ್ ಇರುತ್ತೆ. ಸಿಂಪಲ್ ಥಿಂಗ್ಸ್ ನಾವು ಏನು ಹೇಳ್ತೀವಿ ಅಂದರೆ ಕಿಚನ್ ಒಳಗಡೆ ರೋಲ್ ಪ್ಲೇ ಮಾಡೋ ಅವಶ್ಯಕತೆ ಇಲ್ಲ. ಕಿಚನ್ ಕುಕ್ಕಿಂಗ್ ಆಗುವಾಗ, ಆ್ಯಕ್ಟಿವ್ ಕುಕ್ಕಿಂಗ್ ನಡೀತಾ ಇರುವಾಗ ಮಗುನ ಕುಕ್ಕಿಂಗ್ ಮೀಡಿಯಮ್ ಹತ್ರ ಕೂರಿಸೋದು ಬೇಡ. ಆಮೇಲೆ ಯಾವುದೇ ಪಾತ್ರೆಯಲ್ಲಿ ಲಾಂಗ್ ಹ್ಯಾಂಡಲ್ ಇರುತ್ತಲ್ಲ, ಆ ಹ್ಯಾಂಡಲ್ನ ನಾವು ಗೋಡೆ ಕಡೆ ತಿರುಗಿಸಿ ಇಟ್ಕೋಬೇಕು. ಸೊ ಅದರಿಂದ ಮಗುಗೆ ಅದು ಗ್ರ್ಯಾಬ್ ಮಾಡಿ ಪುಲ್ ಮಾಡೋ ಟೆಂಡೆನ್ಸಿ ಇರಲ್ಲ. ಸೊ ಈ ಥರ ಆಕ್ಸಿಡೆಂಟ್ಸ್ನ ನಾವು ಪ್ರಿವೆಂಟ್ ಮಾಡೋಕ್ಕೋಸ್ಕರ ವಿ ಕ್ಯಾನ್ ಸಜೆಸ್ಟ್ ಫ್ಯೂ ಬೇಸಿಕ್ ರೂಲ್ಸ್ ಟು ದ ಪೇರೆಂಟ್ಸ್. ಇನ್ನೊಂದು ಆಕ್ಸಿಡೆಂಟ್ ಏರಿಯಾ ಅಂದರೆ ಬಾತ್ರೂಮಲ್ಲಿ.
ಬಾತ್ರೂಮಲ್ಲಿ ಟುಡೇಸ್ ಡೇ ಆ್ಯಂಡ್ ಏಜ್ ಬಕೆಟ್ ಡ್ರೌನಿಂಗ್ ಇಸ್ ದ ಕಾಮನೆಸ್ಟ್ ಕಾಸ್ ಆಫ್ ಡ್ರೌನಿಂಗ್. ಒಂದು 50 ಲೀಟರ್ ಬಕೆಟಲ್ಲಿ ಮಗು ಮುಳುಗೋದು ತುಂಬ ಈಸಿ, ಯಾಕಂದರೆ ಅದು ಅರ್ಧ ತುಂಬಿದ್ರೂ ತುಂಬ ಸ್ಟೇಬಲ್ ಆಗಿರುತ್ತೆ. ಆಮೇಲೆ ಸಣ್ಣ ಮಗುವುದು ತಲೆ ಭಾರ ಜಾಸ್ತಿ ಇರೋದ್ರಿಂದ ಅದು ಟಾಪಲ್ ಆಗಿಬಿಡುತ್ತೆ. ಸೊ ನೀರು ಒಳಗಡೆ ಇದು ಡ್ರೌನ್ ಆಗೋದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಬಾತ್ರೂಮ್ ಬಗ್ಗೆ ನಾವು ಪೇರೆಂಟ್ಸ್ಗೆ ಏನು ಹೇಳ್ತೀವಂದರೆ 8 ವರ್ಷದ ಕೆಳಗಡೆ ಮಗುನ ಒಬ್ಬನೇ ಯಾವಾಗಲೂ ಬಾತ್ರೂಮ್ ಒಳಗಡೆ ಬಿಡಬೇಡಿ. ಸ್ನಾನ ಮಾಡೋಕ್ಕೂ ಮುಂಚೆ ಯಾವುದೇ ಸಾಮಾನು ಬೇಕಿದೆ ನಿಮಗೆ, ಸೋಪ್, ಶ್ಯಾಂಪೂ, ಟವಲ್, ಬಟ್ಟೆ ಏನಾದರೂ ಬೇಕಿದ್ದರೆ ಅದನ್ನು ಜೊತೆಗೆ ತಗೊಂಡು ಹೋಗಿ. ಬಾತ್ರೂಮ್ ಒಳಗಡೆ ಹೋದಾಗ ಸ್ನಾನ ಮುಗಿಸ್ಕೊಂಡೇ ಹೊರಗಡೆ ಬರಬೇಕು. ಸಪೋಸ್ ಡೋರ್ ಬೆಲ್ ರಿಂಗ್ ಆಯಿತು, ಇಲ್ಲ ಫೋನ್ ಬರ್ತಾ ಇದೆ, ಅದನ್ನು ಎತ್ಕೊಳ್ಳೇಬೇಕು, ಇಲ್ಲ ಆನ್ಸರ್ ಮಾಡಲೇಬೇಕು ಅಂದರೆ ಮಗುನ ಬಾತ್ರೂಮಲ್ಲಿ ಬಿಟ್ಟು ಹೊರಗಡೆ ಬರಬೇಡಿ. ಮಗುನ ಟವಲಲ್ಲಿ ರ್ಯಾಪ್ ಮಾಡಿಕೊಂಡು ಮುಗಿಸಿ ಹೊರಗಡೆ ಕರ್ಕೊಂಡು ಬನ್ನಿ. ಎಸ್ಪೆಷಲಿ ಸಣ್ಣ ಮಕ್ಕಳು ಜಾರಿ ಬೀಳ್ತಾರೆ. ದೇ ಕ್ಯಾನ್ ಡ್ರೌನ್ ಇನ್ 1 inch ಆಫ್ ವಾಟರ್. ದೇ ಕ್ಯಾನ್ ಆಲ್ಸೋ ಟಾಪಲ್ ಇನ್ಸೈಡ್ ದ ಬಕೆಟ್ ವಾಟರ್ ಆ್ಯಂಡ್ ಡ್ರೌನ್. ಸೊ ಬಾತ್ರೂಮ್ ಆಕ್ಸಿಡೆಂಟ್ಸ್, ಕಿಚನ್ ಆಕ್ಸಿಡೆಂಟ್ಸ್ ತುಂಬ ಕಾಮನ್ನು. ಅದ್ರ ಜೊತೆಗೆ ಫಾಲ್ಸ್ ವಿಚ್ ಹ್ಯಾಪನ್ ಇನ್ ದಿ ಲಿವಿಂಗ್ ರೂಮ್, ಸೋಫಾ ಮೇಲೆ ಜಂಪ್ ಮಾಡ್ತಾ ಇರ್ತಾರೆ. ಡೂಪ್ಲೆಕ್ಸ್ ಹೌಸಲ್ಲಿ ಸ್ಟೇರ್ ಕೇಸಸ್ ಇರುತ್ತೆ, ಅದರಿಂದ ಜಾರಿ ಬೀಳ್ತಾರೆ. ಸೊ ಫಾಲ್ಸ್ ಆರ್ ದಿ ಅದರ್ ಕಾಮನ್ ಆಕ್ಸಿಡೆಂಟ್ಸ್ ಇನ್ಸೈಡ್ ದ ಹೌಸ್. ಇನ್ನೊಂದು ಏನಂದರೆ ಮಗು 9 monthsಲ್ಲಿ ಕ್ರಾಲ್ ಮಾಡೋದು ಸ್ಟಾರ್ಟ್ ಮಾಡಿದ ತಕ್ಷಣ ದೇ ವಿಲ್ ಹ್ಯಾವ್ ಆ್ಯಕ್ಸಸ್ ಟು ಲಾಟ್ ಆಫ್ ಹೌಸ್ ಹೋಲ್ಡ್ ಪಾಯ್ಸನ್ಸ್. ಟಾಯ್ಲೆಟ್ ಕ್ಲೀನರ್ಸ್ ಇರಬಹುದು, ಮನೆಯಲ್ಲಿರೋ ಕಾಸ್ಮೆಟಿಕ್ಸ್ ಇರಬಹುದು, ಇಲ್ಲ ತಾತ ಅಜ್ಜಿ ತಿಂತಾರೆ ಟ್ಯಾಬ್ಲೆಟ್ಸು, ಸಿರಪ್ಸ್ ಇರಬಹುದು. ಸೊ ಅದೆಲ್ಲ ಮಕ್ಕಳು ಟೇಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಕನ್ಸ್ಯೂಮ್ ಮಾಡಿ ಈ ಥರ ಹೌಸ್ ಹೋಲ್ಡ್ ಪಾಯ್ಸನಿಂಗ್ಸಿಂದ ಸುಮಾರು ಸಾರಿ ಆಸ್ಪತ್ರೆ ಬರಬೇಕಾಗತ್ತೆ. ಈಗ ಇಬ್ಬರು ಪೇರೆಂಟ್ಸು ವರ್ಕಿಂಗ್ ಇರ್ತಾರೆ ಡಾಕ್ಟರ್ ಜನರಲಿ. ಸೊ ಈಗ ಒಂದು ನ್ಯಾನಿ ನಾವು ಹೈಯರ್ ಮಾಡ್ಕೋಬೇಕಂದ್ರೆ, ಹೆಲ್ಪ್ ಯಾರನ್ನ ನಾವು ಸಹಾಯಕ್ಕೆ ಇಟ್ಕೋಬೇಕಂದ್ರೆ ಏನು ಮೆಷರ್ಸ್ ನಾವು ಫಾಲೋ ಮಾಡಬೇಕು, ಏನು ಪ್ರಿಕಾಷನ್ಸ್ ತೊಗೊಂಡ್ರೆ ಒಳ್ಳೆಯದು ಅಂತ? ಸೊ ಈಗಿನ ಜನ್ರೇಷನ್ಲಿ ಮೋಸ್ಟ್ಲಿ ಇಬ್ಬರು ಪೇರೆಂಟ್ಸು ವರ್ಕ್ ಮಾಡ್ತಾ ಇರ್ತಾರೆ. ಮಗುದು ಕೇರ್ ಟೇಕಿಂಗ್ ನಾವು ನ್ಯಾನಿ ಮೂಲಕ ಮಾಡ್ತೀವಿ, ಇಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ ಮೂಲಕ ಮಾಡ್ತೀವಿ. ಬಟ್ ಫಸ್ಟ್ 5 yearsಲ್ಲಿ ಮಕ್ಕಳದು ಎನರ್ಜಿ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ, ಅವ್ರನ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಸೊ ನ್ಯಾನೀಸ್ ಆ್ಯಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ಆಲ್ಸೋ ಕೆಲವು ಸಾರಿ ಮೊಬೈಲ್ ಫೋನ್ಸ್ ಆಗಲಿ, ಐಪ್ಯಾಡ್ಸ್ ಆಗಲಿ ಅದನ್ನು ಮಗು ಜೊತೆಗೆ ಬಿಟ್ಟು ಇಟ್ ಬಿಕಮ್ಸ್ ಅನ್ ಅನ್ಪೇಯ್ಡ್ ಬೇಬಿ ಸಿಟ್ಟರ್ ಫಾರ್ ದ ಚೈಲ್ಡ್. ಅವ್ರು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಂಗೆ ಮಾಡೋಕ್ಕೋಸ್ಕರ ಅದೆಲ್ಲ ಮಾಡ್ತಾರೆ. ಸೊ ಕೆಲವೊಂದು ಅಡ್ವೈಸ್ ನಾವು ಪೇರೆಂಟ್ಸ್ಗೆ ಕೊಡ್ತೀವಿ, ಯಾಕೆಂದರೆ ನ್ಯಾನೀಸ್ ಅವ್ರಿಗೆ ಮಕ್ಕಳು ಸಾಕಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಆವಾಗ ವಿ ವಿಲ್ ಹ್ಯಾವ್ ಟು ಆ್ಯಕ್ಚುಲಿ ನಾವು ನೋಡಬೇಕು ನ್ಯಾನೀಸ್ದು ಎಕ್ಸ್ಪೀರಿಯನ್ಸ್ ಹೇಗಿದೆ, ಮುಂಚೆ ಅವ್ರ ಮಕ್ಕಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದಾರಾ, ಆಮೇಲೆ ಮಗು ಜೊತೆ ಡೈಲಿ ಕಾನ್ವರ್ಸೇಷನ್ ಮಾತಾಡುವಾಗ ಅವ್ರದ್ದು ನ್ಯಾನಿ ಜೊತೆ ಏನು ರಿಲೇಷನ್ಶಿಪ್ ಇದೆ, ಅದರಲ್ಲಿ ಏನಾದರೂ ಮಗುಗೆ ಯಾವುದೇ ರೀತಿ ಫಿಸಿಕಲಿ ನೋವು ಆಗ್ತಾಯಿದೆ, ಮನಸ್ಸು ನೋವು ಆಗ್ತಾಯಿದೆ, ಈಸ್ ದ ನ್ಯಾನಿ ಅಪ್ರೋಪ್ರಿಯೇಟ್ಲಿ ಬಿಹೇವಿಂಗ್ ವಿತ್ ದ ಚೈಲ್ಡ್. ಆಮೇಲೆ ಲೈವ್ ಸ್ಟ್ರೀಮಿಂಗ್ ವಿಡಿಯೋಸಿಂದ ಮಾನಿಟರ್ ಮಾಡಿಕೊಂಡು ಯಾವುದೇ ರೀತಿ ಫಿಸಿಕಲ್ ಹಾರ್ಮ್ ಏನಾದರೂ ಆಗ್ತಾಯಿದೆ ಮಗುಗೆ ನ್ಯಾನಿಯಿಂದ, ಅದೆಲ್ಲ ನಾವು ಮಾನಿಟರ್ ಮಾಡಬಹುದು. ಬಟ್ ಲೈವ್ ಸ್ಟ್ರೀಮಿಂಗ್ ಮಾನಿಟ್ರಿಂಗಿಂದ ಒಂದು ಲೆವೆಲ್ ಪ್ರೊಟೆಕ್ಷನ್ ಇಲ್ಲ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಅದ್ರ ಜೊತೆಗೆ ಮುಂದಿನ ಫ್ಯೂಚರಲ್ಲಿ ಅಟ್ಲೀಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಕಂಪ್ಯೂಟರ್ ವಿಷನ್ ಆಗಲಿ, ವಿಡಿಯೋ ಅನಾಲಿಟಿಕ್ಸ್ ಆಗಲಿ ಅದನ್ನು ಯೂಸ್ ಮಾಡಿಕೊಂಡು ಮಕ್ಕಳನ್ನ ನಾವು ಮನೆ ಒಳಗಡೆ ಸೇಫ್ಟಿ ಪ್ರೊಫೈಲ್ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡಬಹುದು. ಅಂದರೆ ಅವ್ರು ಹೋಗೋ ಜಾಗನ ಟ್ರ್ಯಾಕ್ ಮಾಡಬಹುದು. ಮನೆಯಲ್ಲಿ ಯಾವ್ದು ಡೇಂಜರಸ್ ಐಟಮ್ಸ್ ಇದೆ ಅದನ್ನು ನಾವು ಮಾರ್ಕ್ ಮಾಡಿ ಮಗು ಅಲ್ಲಿ ಯಾವುದೇ ರೀತಿ ತಲುಪಿಬಿಟ್ರೆ ಅದು ಅಲಾರ್ಮ್ ರಿಂಗ್ ಆಗಬಹುದು, ಇಲ್ಲ ನೋಟಿಫಿಕೇಷನ್ ನ್ಯಾನಿಗೆ ಹೋಗ್ಬೋದು, ಇಲ್ಲ ಪೇರೆಂಟ್ಸಿಗೆ ಹೋಗ್ಬೋದು. ಈ ಥರ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಪ್ಯಾಸಿವ್ ಸೂಪರ್ವಿಷನ್ ಆಮೇಲೆ ಮಕ್ಕಳದು ಸೇಫ್ಟಿ ಬಗ್ಗೆ ನಾವು ಆಲೋಚನೆ ಮಾಡಿ ಅದಕ್ಕೆ ಸೊಲ್ಯೂಷನ್ಸ್ ಕೊಡಬಹುದು. ಬಟ್ ಸ್ಟಿಲ್ ಬೆಸ್ಟ್ ಥಿಂಗ್ ವಿಲ್ ಬಿ ಪೇರೆಂಟ್ಸ್ ಆ್ಯಸ್ ಲಾಂಗ್ ಆ್ಯಸ್ ಪಾಸಿಬಲ್. ನೆಕ್ಸ್ಟ್ ವಿಲ್ ಬಿ ಗ್ರ್ಯಾಂಡ್ ಪೇರೆಂಟ್ಸ್, ನೆಕ್ಸ್ಟ್ ವಿಲ್ ಬಿ ನ್ಯಾನೀಸ್. ಸೊ ಈ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳನ್ನ ಕ್ಯೂರಿಯಸ್ ಆ್ಯಂಡ್ ಫಿಯರ್ಲೆಸ್ ಏಜ್ ಒಳಗಡೆ ನೋಡಿಕೊಂಡ್ರೆ ದೆನ್ ಥಿಂಗ್ಸ್ ವಿಲ್ ಫಾಲ್ ಇನ್ ಟು ಪ್ಲೇಸ್. ಬಟ್ ಈಗ ಮಗು ಖುಷಿಯಾಗಿಲ್ಲ ಅಂತ ನಮಗೆ ಹಿಂಗೆ ಗೊತ್ತಾಗೋದು ಹೇಗೆ ಡಾಕ್ಟರ್? ಏನಾದರೂ ಸೈನ್ಸ್ ಇರುತ್ತಾ? ಸೊ ಸಪೋಸ್ ನಾವು ಅಟ್ಲೀಸ್ಟ್ 10 to 12 hours ಮಗುನ ನ್ಯಾನಿ ಜೊತೆಗೆ ಬಿಡ್ತೀವಿ, ಇಲ್ಲ ಡೇ ಕೇರಲ್ಲಿ ಬಿಡ್ತೀವಿ. ಸೊ ಮಗು ಜೊತೆ ಮಾತಾಡುವಾಗ ಸಪೋಸ್ ಸಡನ್ಲಿ ನಾವು ಮೂಡ್ ಸ್ವಿಂಗ್ಸ್ ನೋಟಿಸ್ ಮಾಡಿದ್ವಿ, ಇಲ್ಲದೇ ಇದ್ದರೆ ಯಾವುದೇ ನ್ಯಾನಿ ಹೆಸರು ಹೇಳಿದ್ದು ಇಲ್ಲ ಟೀಚರ್ ಹೆಸರು ಹೇಳಿದ ತಕ್ಷಣ ಮಗು ಸ್ವಲ್ಪ ಭಯ ಬೀಳುತ್ತೆ,
ಸ್ವಲ್ಪ ಜಾಸ್ತಿ ಆ್ಯಜಿಟೇಟೆಡ್ ಆಗುತ್ತೆ, ಆ ಥರ ಯಾವುದೇ ಲಕ್ಷಣಗಳು ಕಾಣಿಸಿದ್ರೆ ದೆನ್ ದೇರ್ ಇಸ್ ಸಮಥಿಂಗ್ ರಾಂಗ್. ಓಕೆ, ಜೊತೆಗೆ ಫಿಸಿಕಲ್ ಸೈನ್ಸ್ ಆಫ್ ಅಬ್ಯೂಸು ನಾವು ಪೇರೆಂಟ್ಸ್ಗೆ ನೋಡೋಕ್ಕೆ ಹೇಳ್ತೀವಿ. ಎಸ್ಪೆಷಲಿ ಏಟ್ ಬಿದ್ದಿರುತ್ತೆ, ಇಫ್ ದೇ ಆರ್ ಯೂಸಿಂಗ್ ಎನಿ ಕೈಂಡ್ ಆಫ್ ಫಿಸಿಕಲ್ ವಯಲೆನ್ಸ್ ವಿತ್ ದ ಚೈಲ್ಡ್. ಸೊ ಅದು ನಮಗೆ ಗೊತ್ತಿರಬೇಕು. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಬಾತ್ ಆರ್ ಡ್ಯೂರಿಂಗ್ ದ ಟೈಮ್ ಆಫ್ ಡ್ರೆಸ್ಸಿಂಗ್ ದ ಚೈಲ್ಡ್ ಈ ಥರ ಯಾವುದೇ ಮಾರ್ಕ್ಸ್ ನಮಗೆ ಕಂಡು ಬಂದರೆ ವಿ ನೀಡ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಟೇಕ್ ದ ಚೈಲ್ಡ್ ಇನ್ ಟು ಕಾನ್ಫಿಡೆನ್ಸ್. ಆ ಥರ ಯಾವುದೇ ಪ್ರಾಬ್ಲಮ್ ಇದ್ದರೆ ವಿ ವಿಲ್ ಹ್ಯಾವ್ ಟು ಅಡ್ರೆಸ್ ಇಟ್. ಡಾಕ್ಟರ್, ಈ ನಡುವೆ ತುಂಬ ಕೇಸಸ್ ನೋಡ್ತಿದ್ದೀವಿ ಚೈಲ್ಡ್ ಅಬ್ಯೂಸ್ ಬಗ್ಗೆ ಎಲ್ಲನೂ. ಈಗೆಲ್ಲನ ಇವೆಂಟ್ಸ್ ಹೋಗ್ತಾರೆ, ಫಂಕ್ಷನ್ಸ್ ಹೋಗ್ತಾರೆ, ಆ ಚೈಲ್ಡಲ್ಲಿ ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರೆ ಅದನ್ನು ನಮ್ಮ ಹತ್ರ ಬಂದು ಹೇಳೋ ಅಷ್ಟು ಗೊತ್ತಿರೋಲ್ಲ ಮಕ್ಕಳಿಗೆ. ಅದು ಹೇಗೆ ತಿಳುವಳಿಕೆ ಕೊಡಬೇಕು ಮಕ್ಕಳಿಗೆ? ಸೊ ಜನರಲಿ ನಾವು ಏನು ಹೇಳ್ತೀವಿ ಅಂದರೆ, ತಾಯಿ ತಂದೆ ಆಮೇಲೆ ಮಗು ಮಧ್ಯೆ ಏನು ರಿಲೇಷನ್ಶಿಪ್ ಇರುತ್ತೋ ದಟ್ ಹ್ಯಾಸ್ ಟು ಬಿ ಅ ರಿಲೇಷನ್ಶಿಪ್ ಆಫ್ ಲಾಟ್ ಆಫ್ ಟ್ರಸ್ಟ್. ಮಗು ಜೊತೆ ಏನೇ ಆಗ್ತಾಯಿದೆ ಪೂರ್ತಿ ದಿನದಲ್ಲಿ ಅದನ್ನು ಅವರು ಪೇರೆಂಟ್ಸ್ ಜೊತೆಗೆ ಶೇರ್ ಮಾಡೋಷ್ಟು ನಾವು ಫ್ರೀಡಮ್ ಆಮೇಲೆ ಸ್ಪೇಸ್ ಆ್ಯಂಡ್ ಸೈಕಲಾಜಿಕಲಿ ಸೇಫ್ ಸ್ಪೇಸ್ ಅವ್ರಿಗೆ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಸಪೋಸ್ ಪೇರೆಂಟ್ಸ್ ಆರ್ ನಾಟ್ ಎವ್ರಿ ಟೈಮ್ ವಿತ್ ದ ಚೈಲ್ಡ್ ಆ್ಯಂಡ್ ಮಗು ಪೇರೆಂಟ್ಸ್ನ ಸೀಕ್ಔಟ್ ಮಾಡೋಕ್ಕೆ ನಾವು ಒಂದು ಸೀಕ್ರೆಟ್ ಲ್ಯಾಂಗ್ವೇಜ್ ಪೇರೆಂಟ್ಸ್ ಮಗು ಮಧ್ಯ ನಾವು ಹೇಳ್ತೀವಿ, ಅದನ್ನು ಇಟ್ಕೊಂಡಿರಿ. ಅಂದರೆ ಸಪೋಸ್ ಮಗು ಹೇಳ್ಬೋದು ನನಗೆ ಅದು ಬ್ಲೂ ಡ್ರೆಸ್ ತೊಗೊಂಡು ಬನ್ನಿ ಅರ್ಜೆಂಟಾಗಿ ಅಂತ. ಅದರ ಅರ್ಥ ಏನಂದರೆ ಪೇರೆಂಟ್ಸ್ ಎಲ್ಲೇ ಇರಲಿ ಅವ್ರ ಕೆಲಸ ಬಿಟ್ಟು ದೇ ಹ್ಯಾವ್ ಟು ರೀಚ್ ದ ಚೈಲ್ಡ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಮಗು ಯಾವುದೇ ರೀತಿ ಅನ್ಸೇಫ್ ಫೀಲ್ ಮಾಡ್ತಾಯಿದೆ, ಫಿಸಿಕಲ್ ಸೇಫ್ಟಿ ಆಗಲಿ ಸೈಕಲಾಜಿಕಲ್ ಸೇಫ್ಟಿ ಆಗಲಿ ಇಲ್ಲ ಅಬ್ಯೂಸ್ ಆ ಥರ ಯಾವುದೇ ಪರಿಹಾರ ಬಂದರೆ ಪೇರೆಂಟ್ಸಿಗೆ ರೀಚ್ ಔಟ್ ಮಾಡೋಕ್ಕೆ ಒಂದು ರೀತಿ ಸೀಕ್ರೆಟ್ ಲ್ಯಾಂಗ್ವೇಜ್ ಇದ್ದಾಗ ಇಟ್ ಈಸ್ ಅ ಲ್ಯಾಂಗ್ವೇಜ್ ಬಿಟ್ವೀನ್ ದ ಪೇರೆಂಟ್ ಆ್ಯಂಡ್ ದ ಚೈಲ್ಡ್. ಸೊ ಆ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಮಗು ಕ್ಯಾನ್ ರೀಚ್ ಔಟ್ ಟು ಪೇರೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಕ್ಯಾನ್ ರೀಚ್ ಅರ್ಲಿ. ಸೊ ದ್ಯಾಟ್ ಈಸ್ ಆಲ್ಸೋ ಸಮಥಿಂಗ್ ವಿ ಟೀಚ್ ದಿ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ನೆಕ್ಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಮೊಬೈಲ್ ಡಾಕ್ಟರ್. ಈಗ ಪೇರೆಂಟ್ಸು ಡಿಸ್ಟ್ರಾಕ್ಟೆಡ್ ಆಗಿರ್ತಾರೆ, ಹೆಲ್ಪು ಗ್ರ್ಯಾಂಡ್ ಪೇರೆಂಟ್ಸು ಎಲ್ಲರೂ ಮೊಬೈಲೇ ಡಿಸ್ಟ್ರಾಕ್ಟೆಡ್ ಆಗಿರ್ತಾರೆ. ಆ್ಯಂಡ್ ಈವನ್ ಮೋರ್ ಮಕ್ಕಳು ಅದು ಕಂಪ್ಲೀಟ್ಲಿ ಅಡಿಕ್ಟ್ ಆಗಿರ್ತಾರೆ. ಸೊ ಇದಕ್ಕೇನು ಹೇಳ್ತೀರಾ? ಸೊ ಜನರಲಿ ನಮ್ಮದು ಮೆದುಳು ಬೆಳವಣಿಗೆ ಫಸ್ಟ್ 5 ಇಯರ್ಸಲ್ಲಿ ನಡೀತಾ ಇರುವಾಗ ವಿ ಟೆಲ್ ಪೇರೆಂಟ್ಸ್ ಅಂದರೆ ಎಲ್ಲ 5 ಸೆನ್ಸಸ್ನ ನಾವು ಈಕ್ವಲಿ ಸ್ಟಿಮ್ಯುಲೇಟ್ ಮಾಡಬೇಕು. ಆ ಥರ ಆದಾಗಲೇ ಮಗು ಸ್ವಲ್ಪ ವೆಲ್ ರೌಂಡೆಡ್ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುತ್ತೆ, ಫಿಸಿಕಲಿ ಮೆಂಟಲಿ ಇಮೋಷ್ನಲಿ ಮೆಚ್ಯೂರ್ ಆಗುತ್ತೆ. ವಾಟ್ ಆರ್ ದೀಸ್ 5 ಸೆನ್ಸಸ್? ಟಚ್, ಸ್ಮೆಲ್, ಟೇಸ್ಟ್, ಹಿಯರಿಂಗ್ ಆ್ಯಂಡ್ ವಿಷನ್. ಬರೀ ಕಿವಿ ಆಮೇಲೆ ಕಣ್ಣನ್ನು ನಾವು ಡಿಜಿಟಲ್ ಡಿವೈಸ್ ಮೂಲಕ, ಮೊಬೈಲ್ ಮೂಲಕ, ಕಾರ್ಟೂನ್ ಫಿಲ್ಮ್ಸ್ ಮೂಲಕ ನಾವು ಆ ಸ್ಪೀಡಲ್ಲಿ ಅಷ್ಟು ವಿತ್ ಸೌಂಡ್ಸ್ ಆ್ಯಂಡ್ ಕಲರ್ಫುಲ್ ಇಮೇಜಸ್ ಆ ಥರ ಬ್ರೈನಿಗೆ ಸ್ಟಿಮ್ಯುಲೇಟ್ ಮಾಡಿದಾಗ ನಮ್ಮದು ಬ್ರೈನಿಂದು ವೈರಿಂಗೇ ಫುಲ್ ಚೇಂಜ್ ಆಗಿಬಿಡುತ್ತೆ. ಅದರಿಂದ ಏನಾಗ್ತಾಯಿದೆ, ಮಕ್ಕಳಿಗೆ ತಾಳ್ಮೆ ಇಲ್ಲ. ಒಂದು 5 ನಿಮಿಷ ಒಂದು ಜಾಗ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಆಗಲ್ಲ. ಒಂದು ಪುಸ್ತಕ ಕೊಟ್ಟು ನೀವು ಕೂರಿಸಿದ್ರೆ ಅವ್ರ ಕ್ಲಾಸಲ್ಲಿ ಕೂತ್ಕೊಳ್ಳೋಕ್ಕೆ ಕ್ಷಮತೆ ಇಲ್ಲ ಅವ್ರಿಗೆ. ಯಾಕಂದರೆ ದೇ ಆರ್ ಎಕ್ಸ್ಪೋಸ್ ಟು ದ್ಯಾಟ್ ಹೈ ಸ್ಪೀಡ್ ಕಾಂಟೆಂಟ್ ವಿಚ್ ಇಸ್ ಎಂಟರ್ಟೈನ್ಮೆಂಟ್, ವಿಚ್ ಇಸ್ ನಾಟ್ ಎಜುಕೇಷನ್. ಆಮೇಲೆ ಮೊಬೈಲ್ ಆಫ್ ಆದ ತಕ್ಷಣ ನಮ್ಮದು ಜೀವನ ಎಲ್ಲ ಒಂದು ಸ್ಲೋ ಮೋಷನ್ನಲ್ಲಿ ನಡೀತಾ ರೀತಿ ಇದೆ. ಸೊ ಫಸ್ಟ್ 2 ಇಯರ್ಸಲ್ಲಿ ಆದಷ್ಟು ನಾವು ಮೊಬೈಲ್ ಎಕ್ಸ್ಪೋಜರ್ ಮಕ್ಕಳಿಗೆ ಮಾಡಬಾರ್ದು. ಆಫ್ಟರ್ ದ್ಯಾಟ್ ಹಾಫ್ ಆನ್ ಅವರ್ ಟು 1 ಅವರ್ ಪರ್ ಡೇ ಯೂಸ್ಲಿ ನಾವು ಹೇಳ್ತೀವಿ ಲೈಫ್ ಲೈಕ್ ಸ್ಪೀಡ್. ಅಂದರೆ ಆ್ಯನಿಮಲ್ ಪ್ಲ್ಯಾನೆಟ್ ಆಗಲಿ ಇಲ್ಲ ಯಾವುದೇ ಸೀರಿಯಲ್ ಆಗಲಿ ಆ ಥರ ಲೈಫ್ ಲೈಕ್ ಸ್ಪೀಡಲ್ಲಿ ಇಲ್ಲ ಸ್ಪೋರ್ಟ್ಸ್ ಆಗಲಿ. ಸೊ ದೋಸ್ ಆರ್ ದ ಥಿಂಗ್ಸ್ ವಿಚ್ ಚಿಲ್ಡ್ರನ್ ಕ್ಯಾನ್ ವಾಚ್. Exposure to high-speed cartoon-like content will change their wiring. ಆಮೇಲೆ ಅದರಿಂದ ಆಟಿಸಮ್, ಹೈಪರ್ ಆ್ಯಕ್ಟಿವಿಟಿ, ಬಿಹೇವಿಯರಲ್ ಇಶ್ಯೂಸ್, ಅಟೆನ್ಷನ್ ಡೆಫಿಸಿಟ್ಸ್, ಸ್ಕೂಲ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾಯಿದೆ, ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾಯಿದೆ. ಸೊ ಇದರಿಂದ ಸುಮಾರು ಬ್ರೈನ್ ಡೆವಲಪ್ಮೆಂಟ್ ಇಶ್ಯೂಸ್ ಮಕ್ಕಳಲ್ಲಿ ಆಗ್ತಾ ಇದ್ದಾವೆ. ಸೊ ಅದನ್ನು ನಾವು ಆ್ಯಸ್ ಪೇರೆಂಟ್ಸ್ ತಿಳ್ಕೋಬೇಕು. ಅದಕ್ಕೋಸ್ಕರ ಪೇರೆಂಟ್ಸ್ಗೂ ಹೇಳ್ತೀವಿ, ಮಕ್ಕಳು ನಾವು ಏನು ಹೇಳ್ತೀವಿ ಅದನ್ನು ಅವರು ಫಾಲೋ ಮಾಡಲ್ಲ, ನಾವು ಏನು ಮಾಡ್ತೀವಿ ಅದನ್ನು ಫಾಲೋ ಮಾಡ್ತಾರೆ. ಸೊ ಪೇರೆಂಟ್ಸ್ ಹ್ಯಾವ್ ಟು ಬಿ ಗುಡ್ ರೋಲ್ ಮಾಡೆಲ್ಸ್ ಟು ಆಲ್ ದ ಚಿಲ್ಡ್ರನ್ ಈವನ್ ಇನ್ ಡಿಜಿಟಲ್ ಡಿವೈಸ್ ಯೂಸೇಜ್ ಬಿಹೇವಿಯರ್. ನಿಜ ಡಾಕ್ಟರ್, ನಾವೇ ನೋಡ್ತಿದ್ದೀವಿ ತುಂಬ ಪೇಷನ್ಸ್ ಇರಲ್ಲ ಮಕ್ಕಳಿಗೆ. ಇವಾಗ ಕೇಳೋಷ್ಟು ಪೇಷನ್ಸ್ ಇರಲ್ಲ. ಅಫ್ಕೋರ್ಸ್ ಎಲ್ಡರ್ಸ್ಗೂ ಹೇಳೋಷ್ಟು ಈ ನಡುವೆ ಪೇಷನ್ಸ್ ಕಮ್ಮಿ ಆಗಿಬಿಟ್ಟಿದೆ. ಬಟ್ ನೀವು ಹೇಳಿದ್ರಿ ಫಸ್ಟ್ 5 ಇಯರ್ಸ್. ಈಗ ಕೆಲವರು ಇಟ್ಸ್ ಓವರ್, ನಾವೀಗ 7-8 ಇಯರ್ಸಲ್ಲಿ ಇರ್ತಾರೆ ಅವರು. ಇವಾಗ ಅವರು ರಿವರ್ಸ್ ಮಾಡ್ಕೋಬೇಕಂದ್ರೆ ಏನಾದರೂ ಮಾಡ್ಬೋದಾ ಡಾಕ್ಟರ್? ಸೊ ಮೇನ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ, ಟೀಮ್ ಸ್ಪೋರ್ಟ್ಸ್,
ಓಕೆ. ಯಾ ಈಗ ಮೊಬೈಲ್ ನೋಡಿ ನೋಡಿ ರೂಢಿ ಗೊತ್ತಾಯ್ತು. ಆಗ್ಬಿಟ್ಟಿರುತ್ತೆ. ಯಾ ಸೊ ಅವ್ರಿಗೆ ಸೊ ರಿವರ್ಸ್ ಮಾಡಿ. ಸೊ ಅದಕ್ಕೆ ಸೊ ಈಗ ಮೊಬೈಲ್ ನೋಡಿ ನೋಡಿ ರೂಢಿ ಆಗಿದ್ದರೆ ಹ್ಮ್. ನಾವು ಮೊಬೈಲ್ ಕಸ್ಕೊಂಡು ಅದನ್ನು ಟ್ರೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹ್ಮ್. ನಾವೇನು ಹೇಳ್ತೀವಿ ಅಂದರೆ ಆ ಆ್ಯಕ್ಟಿವಿಟೀನ ವಿ ಹ್ಯಾವ್ ಟು ರೀಪ್ಲೇಸ್ ಇಟ್ ವಿತ್ ಈಕ್ವಲಿ ಎಕ್ಸೈಟಿಂಗ್ ಆ್ಯಕ್ಟಿವಿಟಿ. ಹ್ಮ್. ಅದು ಎಕ್ಸೈಟ್ಮೆಂಟ್ ಬೇರೆ ಆ್ಯಕ್ಟಿವಿಟಿಯಿಂದ ಬಂದಿಲ್ಲ ಅಂದರೆ ದೇ ವಿಲ್ ನಾಟ್ ಸ್ವಿಚ್. ಸೊ ಅದನ್ನು ಹೇಗೆ ಸ್ವಿಚ್ ಮಾಡ್ಬೋದು ಅಂದರೆ ಮೇನ್ಲಿ ಎನ್ಕರೇಜಿಂಗ್ ಚಿಲ್ಡ್ರನ್ ಟು ಟು ಬಿ ವಿತ್ ನೇಚರ್, do more physical sports, more team sports, so that the energy is spent and children are physically tired. ಫಿಸಿಕಲ್ ಎಕ್ಸಾಷನ್ ಆದಾಗ ಮಕ್ಕಳಲ್ಲಿ ಸುಮಾರು ಹ್ಯಾಪಿ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಮಕ್ಕಳು ಊಟ ಚೆನ್ನಾಗಿ ಮಾಡ್ತಾರೆ, ನಿದ್ದೆ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಟ್ಯಾಂಟ್ರಮ್ಸ್ ದೇ ವಿಲ್ ಥ್ರೋ ಲೆಸ್. ಸೊ ಈ ಮೊಬೈಲ್ ಬಿಟ್ಟು ಬೇರೆ ಜೀವನ ಇದೆ ಅಂತ ಅವ್ರಿಗೆ ಎಕ್ಸ್ಪೋಜರ್ ನಾವು ಕೊಡದೇ ಇದ್ದಾಗ ದೇ ವಿಲ್ ಕೀಪ್ ಕಮಿಂಗ್ ಬ್ಯಾಕ್ ಟು ದ ಮೊಬೈಲ್ ಫೋನ್. ಓಕೆ. ಸೊ ಅದಕ್ಕೆ ವಿ ವಿಲ್ ಹ್ಯಾವ್ ಟು ಸೀಕ್ ಔಟ್ ಆಪರ್ಚುನಿಟೀಸ್. ನಾವು ಪೇರೆಂಟ್ಸ್ಗೆ ಹೇಳ್ತೀವಿ, ಆ್ಯಕ್ಟಿವ್ಲಿ ನೀವು ಮನೆಯಲ್ಲಿ ಕೂಡಾಕಿ ಫೋನ್ ಕಸ್ಕೊಂಡ್ರೆ ಆಗಲ್ಲ. ಇಟ್ ವಿಲ್ ರಿಸಲ್ಟ್ ಇನ್ ಲಾಟ್ ಆಫ್ ಫ್ರಿಕ್ಷನ್ ಇನ್ ದ ಫ್ಯಾಮಿಲಿ. ಮಕ್ಕಳು ಮಾತು ಕೇಳಲ್ಲ. ಸೊ ಯು ಹ್ಯಾವ್ ಟು expose them to a lot of other physical classes, be it dance, be it sports, be it team sports, so that children now learn to interact with other human beings. ಆಮೇಲೆ ಅವ್ರದ್ದು ಫಿಸಿಕಲ್ ಎನರ್ಜಿದು ಔಟ್ಲೆಟ್ ಇರುತ್ತೆ. ಸೊ ಅದರ್ ದೆನ್ ದ್ಯಾಟ್ ಐ ಥಿಂಕ್ ಇಟ್ ಜಸ್ಟ್ ನೀಡ್ಸ್ ಪೇರೆಂಟ್ಸ್ ಟು ಬಿ ಪೇಷಂಟ್. ಆಮೇಲೆ ಈ ಎಡಿಕ್ಷನಿಂದ ಹೊರಗಡೆ ಬರಬೇಕಂದ್ರೆ ವಿ ಡೂ ಹ್ಯಾವ್ ಸಮಥಿಂಗ್ ಡಿಜಿಟಲ್ ಡಿಟಾಕ್ಸ್ ಪ್ರೋಗ್ರಾಮ್ಸ್ ಅಂತ ನಾವು ನಡೆಸ್ಕೊಳ್ತೀವಿ. ನಮ್ಮದು ನ್ಯೂರಾಲಜಿಸ್ಟ್, ಚೈಲ್ಡ್ ಸೈಕ್ಯಾಟ್ರಿಸ್ಟ್, ಬಿಹೇವಿಯರಲ್ ಥೆರಪಿಸ್ಟ್, ಆಮೇಲೆ ಚೈಲ್ಡ್ ಲೈಫ್ ಸರ್ವಿಸಸ್ ಸ್ಪೆಷಲಿಸ್ಟ್ಸ್ ಅವರು ಇದ್ರ ಪೇರೆಂಟ್ಸು ಆಮೇಲೆ ಮಗು ಜೊತೆಗೆ ಸ್ವಲ್ಪ ಫ್ರೇಮ್ವರ್ಕ್ಸ್ ಕೊಟ್ಟು ಅವ್ರನ್ನ ಇದರಿಂದ ಹೊರಗಡೆ ತರಿಸ್ತಾರೆ. ಸೊ ಇಟ್ ಈಸ್ ಎ ಫಾರ್ಮ್ ಆಫ್ ಅಡಿಕ್ಷನ್. ಸೊ ಅದನ್ನು ಅಡಿಕ್ಷನ್ ಥರನೇ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಅಡಿಕ್ಷನ್ ಅಂತ ಟ್ರೀಟ್ಮೆಂಟ್ ಅಲ್ದಿರ ಜಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡಿದ್ರೆ ಸೊ ಬ್ರೈನ್ ಏನು ಡ್ಯಾಮೇಜ್ ಆಗಿದೆ ಅದೆಲ್ಲ ರಿವರ್ಸ್ ಆಗುತ್ತಾ ಡಾಕ್ಟರ್? ಡ್ಯಾಮೇಜ್ ಅಂತ ಮೋರ್ ದೆನ್ ಡ್ಯಾಮೇಜ್, ಇಟ್ ಈಸ್ ಬೇಸಿಕ್ಲಿ ನಮ್ಮದು ಬ್ರೈನಲ್ಲಿ ಏನು ವೈರಿಂಗ್ ಆಮೇಲೆ ಕನೆಕ್ಷನ್ಸ್ ಫಾರ್ಮ್ ಆಗಿದೆ ಫಸ್ಟ್ 5 ಇಯರ್ಸಲ್ಲಿ, ಅದನ್ನು ನಾವು ರೀವೈರ್ ಮಾಡಬಹುದು ಬೈ ಯೂಸಿಂಗ್ ಮೋರ್ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಮೋರ್ ಹ್ಯೂಮನ್ ಟು ಹ್ಯೂಮನ್ ಕನೆಕ್ಷನ್ಸ್ ಆ್ಯಂಡ್ ಎಕ್ಸ್ಪೋಜರ್ ಟು ನೇಚರ್. ಸೊ ಕೊನೆಯದಾಗಿ ನಿಮ್ಮ ಮೆಸೇಜ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಡಾಕ್ಟರ್ ನಮ್ಮ ವ್ಯೂವರ್ಸ್ಗೆ? ಸೊ ಈಗಿನ ಪೇರೆಂಟಿಂಗ್ ಜನ್ರೇಷನ್, ಈಗಿನ ಪೇರೆಂಟ್ಸಿಗೆ ನಾವು ಅದೇ ಹೇಳೋದು ಅಂದರೆ ಪೇರೆಂಟಿಂಗ್ ತುಂಬ ಕಷ್ಟವಾದ ಕೆಲಸ. ಆಮೇಲೆ ಇನ್ಫಾರ್ಮೇಷನ್ ಇಷ್ಟೊಂದು ಜಾಸ್ತಿ ಇದೆ ಅಂದರೆ ನಾವು ಎಲ್ಲ ಕನ್ಫ್ಯೂಸ್ ಆಗಿಬಿಡ್ತೀವಿ. ಬಟ್ ನಮ್ಮ ಭಾರತೀಯ ಕಲ್ಚರ್ನ ನೋಡಿದರೆ ವಿ ಹ್ಯಾವ್ ಆಲ್ವೇಸ್ ಬೀನ್ ಅ ಸೀಕಿಂಗ್ ಕಲ್ಚರ್. ವಿ ಹ್ಯಾವ್ ದಿ ವಿಸ್ಡಮ್ ಆಫ್ ಲಾಟ್ ಆಫ್ we have the wisdom of the ancient texts, ancient cultures. ಸೊ ಇದನ್ನು ಯೂಸ್ ಮಾಡಿಕೊಂಡು ಬ್ಲೈಂಡ್ಲಿ ವೆಸ್ಟರ್ನ್ ಕಲ್ಚರ್ಸ್ನ ಕಾಪಿ ಮಾಡದೆ ಆ್ಯಂಡ್ ಆಲ್ಸೋ ಸೆಲ್ಫ್ ರಿಫ್ಲೆಕ್ಟಿಂಗ್ ಆ್ಯಂಡ್ ಬೀಯಿಂಗ್ ಮೈಂಡ್ಫುಲ್ ಆ್ಯಸ್ ಪೇರೆಂಟ್ಸ್. ವಾಟ್ ಆರ್ ವಿ ಪ್ರೊಜೆಕ್ಟಿಂಗ್ ಟು ಅವರ್ ಚಿಲ್ಡ್ರನ್? ನಾವು ಅವ್ರ ಜೊತೆಗೆ ಹೇಗೆ ಮಾತಾಡ್ತಿದ್ದೀವಿ, ಹೇಗೆ ಕಮ್ಯುನಿಕೇಟ್ ಮಾಡ್ತಾಯಿದ್ದೀವಿ, ಹೇಗೆ ಐ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀವಿ, ಅವ್ರಿಗೆ ಎಷ್ಟು ಟೈಮ್ ಕೊಡ್ತಾಯಿದ್ದೀವಿ, ಇದನ್ನು ಸ್ವಲ್ಪ ಸ್ಟೆಪ್ ಬ್ಯಾಕ್ ಮಾಡಿ ಥಿಂಕ್ ಮಾಡಿ ನಾವು ಪೇರೆಂಟಿಂಗಿನ ಒಂದು ಆಪರ್ಚುನಿಟಿ ಟು ಬ್ರಿಂಗ್ ಅಪ್ ಚಿಲ್ಡ್ರನ್ ಟು ಮೇಕ್ ದೇರ್ ಲೈಫ್ ಬೆಟರ್ ಆ್ಯಂಡ್ ಬ್ಯೂಟಿಫುಲ್ ಸೊ ದ್ಯಾಟ್ ದೇ ಗೇನ್ ದೇರ್ ಫುಲ್ ಪೊಟೆನ್ಷಿಯಲ್. ಆ ಮೆಚೂರಿಟಿ ಪೇರೆಂಟ್ಸ್ಗೆ ಬರಬೇಕಂದ್ರೆ ದೇ ಹ್ಯಾವ್ ಟು ವರ್ಕ್ ಆನ್ ದೆಮ್ಸೆಲ್ವ್ಸ್. ಸೊ ಅದಕ್ಕೆ ಈಸಿ ಸೊಲ್ಯೂಷನ್ಸ್ ಆ ಥರ ಇರಲ್ಲ. ಬಟ್ ಅನ್ಲೆಸ್ ವಿ ಇಂಟ್ರೋಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ಇಂಟ್ರೋಸ್ಪೆಕ್ಟ್, ಅದು ಸ್ವಲ್ಪ ಕಷ್ಟ. ಬಟ್ ಇಟ್ ಈಸ್ ಪಾಸಿಬಲ್. ಸೊ ವಿ ವುಡ್ ಸ್ಟಿಲ್ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್, ತಾತ ಅಜ್ಜಿನ ಇನ್ವಾಲ್ವ್ ಮಾಡಿ ಫ್ಯಾಮಿಲಿ ಅಫೇರ್ಸಲ್ಲಿ. ಡು ನಾಟ್ ಬ್ಲೈಂಡ್ಲಿ ಫಾಲೋ ದ ವೆಸ್ಟರ್ನ್ ವೇ, ಡು ನಾಟ್ ಬ್ಲೈಂಡ್ಲಿ ಫಾಲೋ ದ ರಿಟರ್ನ್ ವರ್ಲ್ಡ್. ಡಾಕ್ಟರ್, ಈಗ ಗೂಗಲ್ ಮಾಡಿದ್ರೆ ಬೇಕಾದಷ್ಟು ಪೇರೆಂಟಿಂಗ್ ಟಿಪ್ಸ್ ಅಂತ ಕೊಡ್ತಾರೆ. ಅದು ಮೋಸ್ಟ್ಲಿ ವೆಸ್ಟರ್ನೈಸ್ ಟಿಪ್ಸ್. ನಮ್ಮ ಇಂಡಿಯನ್ ಕಲ್ಚರ್ಗೆ ಎಷ್ಟು ಸೂಟ್ ಆಗುತ್ತೆ, ನಮ್ಮ ಇಂಡಿಯನ್ ಪೇರೆಂಟಿಂಗ್ಗೆ ಎಷ್ಟು ಸೂಟ್ ಆಗುತ್ತೆ ಡಾಕ್ಟರ್? ಸೊ ಅದೇ ಹೇಳ್ದಂಗೆ ಈಗಿನ ಪೇರೆಂಟಿಂಗಿಗೆ ಅಡ್ವೈಸ್ ಸುಮಾರು ಸಿಗುತ್ತೆ. ಬಟ್ ಆ ಅಡ್ವೈಸ್ ನಮ್ಮ ಫ್ಯಾಮಿಲಿ ಸ್ಟ್ರಕ್ಚರ್ಗೆ, ನಮ್ಮ ಲೊಕೇಶನ್ಗೆ, ನಮ್ಮದು ಫ್ಯಾಮಿಲಿ ಮೇಕಪ್ಗೆ ಅಪ್ಲೈ ಆಗುತ್ತಾ, ನಮ್ಮ ಮಕ್ಕಳಿಗೆ ಅಪ್ಲೈ ಆಗುತ್ತಾ? ಆ್ಯಸ್ ಪೇರೆಂಟ್ಸ್ ದ್ಯಾಟ್ ಅಡ್ವೈಸ್ ವೆದರ್ ಇಟ್ ರಿಫ್ಲೆಕ್ಟ್ಸ್ ಅವರ್ ಓನ್ ಅಪ್ಬ್ರಿಂಗಿಂಗ್ ಆ್ಯಂಡ್ ಕಲ್ಚರಲ್ ರೂಟ್ಸ್, ಅದನ್ನು ನಾವು ಯೋಚನೆ ಮಾಡಿ ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಮೆನಿ ಆಫ್ ದೀಸ್ ವೆಸ್ಟರ್ನ್ ಫಿಲಾಸಫೀಸ್ are not rooted with the child in the center and very holistic to the family structure, to the child as such.
ಸೊ ಅದಕ್ಕೋಸ್ಕರ ನಾವು ಪೇರೆಂಟ್ಸ್ಗೆ ಅದೇ ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲ ಅಮ್ಮಂದರಲ್ಲಿ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಇರುತ್ತೆ. ಹೌ ಟು ಬ್ರಿಂಗ್ ಅಪ್ ದ ಚೈಲ್ಡ್, ವಾಟ್ ಈಸ್ ಮೈ ಕಲ್ಚರಲ್ ರೂಟ್ಸ್, ವಾಟ್ ಈಸ್ ಮೈ ಐಡೆಂಟಿಟಿ, ಹೌ ಡು ಐ ವಾಂಟ್ ಟು ಬಿ ಸೀನ್ ಆ್ಯಸ್ ಅ ಮದರ್. ಸೊ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ಇಷ್ಟೊಂದು ವೆಸ್ಟರ್ನ್ ಲಿಟ್ರೇಚರ್ನ ಎಕ್ಸ್ಪ್ಲೋರ್ ಮಾಡದೆ ಗೋ ವಿತ್ ದ ಫ್ಲೋ, ಗೋ ವಿತ್ ದ ನ್ಯಾಚುರಲ್ ಇನ್ಸ್ಟಿಂಕ್ಟ್ ದ್ಯಾಟ್ ಈಚ್ ಮದರ್ ಹ್ಯಾಸ್ ಬೀನ್ ಗಿವನ್. ಆ ಇನ್ಸ್ಟಿಂಕ್ಟನ್ನು ಫಾಲೋ ಮಾಡಿದರೆ ಮೋಸ್ಟ್ ಆಫ್ ದ ಟೈಮ್ಸ್ ವಿ ವಿಲ್ ಬಿ ರೈಟ್. ಆ್ಯಂಡ್ ಅದಕ್ಕೋಸ್ಕರ ನಮ್ಮದು ಫ್ಯಾಮ್ಲಿನಲ್ಲಿ ದೊಡ್ಡೋರು ಇರ್ತಾರೆ, ನಮ್ಮದು ಆಫೀಸ್ ಅಲ್ಲಿ ಬೇರೆ ಕೊಲೀಗ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡಿಕೊಂಡು ಒಂದು ಮದರ್ಸ್ ಕಮ್ಯುನಿಟಿ, ಪೇರೆಂಟ್ಸ್ ಕಮ್ಯುನಿಟಿ ಕ್ರಿಯೇಟ್ ಮಾಡಿಕೊಂಡು ಎಕ್ಸ್ಚೇಂಜ್ ವಾಟ್ ವರ್ಕ್ಸ್ ಫಾರ್ ಒನ್ ಪೇರೆಂಟ್, ವಾಟ್ ವರ್ಕ್ಸ್ ಫಾರ್ ಅನದರ್ ಪೇರೆಂಟ್, ಆ ಥರ ಡಿಸ್ಕಸ್ ಮಾಡಿಕೊಂಡು ಟೇಕ್ ಪೇರೆಂಟಿಂಗ್ ವೆರಿ ಮೈಂಡ್ಫುಲಿ ಆ್ಯಂಡ್ ವೆರಿ ಸೀರಿಯಸ್ಲಿ. ಇಟ್ ಈಸ್ ಅನ್ ಆಪರ್ಚುನಿಟಿ ಟು ರಿಯಲಿ ಮೇಕ್ ಅ ಚೈಲ್ಡ್ಸ್ ಲೈಫ್. ತುಂಬ ಇನ್ಸೈಟ್ಫುಲ್ ಆಗಿತ್ತು ನಿಮ್ಮ ಜೊತೆ ಮಾತಾಡಿದ್ದು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹೀಗೆ ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಸ್ಪೆಷಲ್.